ಅಭ್ಯಾಸ ಮಾಡಿ, ಆಸಕ್ತಿಯಿಂದ ಅಭ್ಯಾಸ ಮಾಡಿ. ಆಗ ಮಾತ್ರ ನಿಮ್ಮ ದೇಹದಲ್ಲಿ ಲವಲವಿಕೆ, ಹಾಗೆ ಮನಸ್ಸಿನಲ್ಲಿ ಉಲ್ಲಾಸ. ಆ ಲವಲವಿಕೆ, ಉಲ್ಲಾಸ ಎರಡರ ಪರಿಣಾಮ ನಮಗೆ ಆತ್ಮಾನಂದ. ಈ ಆತ್ಮಾನಂದ, ಆ ಆನಂದ ಒಳಭಾಗದಿಂದ ನಾವೇನು ಅನುಭವಿಸ್ತೀವಿ ಅಲ್ಲ, ಆ ಅನುಭವ ಇದೆಯಲ್ಲ, ಅದರ ಅರ್ಥ ನಿಮ್ಮ ದೇಹ, ಮನಸ್ಸು ಮತ್ತು ಆತ್ಮ ಇವು ಮೂರು ಐಕ್ಯವಾಗಿವೆ. ಐಕ್ಯವಾಗಿವೆ ಅಂತ ಹೇಳಿದ್ರೆ, ಸಿಂಪಲಾಗಿ ಅರ್ಥ ಮಾಡಿಸ್ಬೇಕು ಅಂತ ಹೇಳಿದ್ರೆ, ಎಲ್ಲ ಒಗ್ಗೂಡಿವೆ, ಒಂದುಗೂಡಿವೆ, ಸೇರಿಕೊಂಡಿವೆ ಅಂತ ಅರ್ಥ. ಹೀಗೇನಾದರೂ ನೀವು ಅಭ್ಯಾಸ ಮಾಡಿದ್ರೆ, ನನಗೆ ಹೇಗೆ ಗೊತ್ತಾಗುತ್ತೆ ನೀವು ಅಭ್ಯಾಸ ಹೀಗೆ ಮಾಡ್ತಾ ಇದ್ದೀರಾ ಅಂದರೆ, ಮೇಯ್ನ್ ನಿಮ್ಮ ಚಹರೆ. ಓಕೆ, ಚಹರೆ ಮಾತ್ರ ಅಲ್ಲ, ನೀವು ನಿಮ್ಮ ಆಹಾರ ಮತ್ತು ವಿಹಾರಗಳಲ್ಲಿ ಕೂಡ ಬದಲಾವಣೆ ಮಾಡ್ಕೊಂಡಿರ್ತೀರಿ. ನಿಮ್ಮ ನಡೆನುಡಿಯಲ್ಲಿ ಬದಲಾವಣೆ ಕಾಣಿಸುತ್ತೆ. ನಿಮ್ಮ ಆಚಾರ ವಿಚಾರಗಳಲ್ಲಿ ಬದಲಾವಣೆ ಕಾಣಿಸುತ್ತೆ. ನಿಮ್ಮ ಶುಚಿತ್ವದಲ್ಲಿ ಬದಲಾವಣೆ ಕಾಣುತ್ತೆ. ಹಾಗೆ ನಿಮ್ಮ ಶಿಸ್ತುಬದ್ಧ ಜೀವನ ಹೇಗೆ ನಡೀತಾ ಇದೆ ಅಂತ ನೋಡಿದ್ರೆ ಗೊತ್ತಾಗುತ್ತೆ, ನೀವು ಯೋಗವನ್ನು ಎಷ್ಟು ಆಸಕ್ತಿಯಿಂದ, ತನ್ಮಯತೆಯಿಂದ, ಭಕ್ತಿಯಿಂದ, ಏಕಾಗ್ರತೆಯಿಂದ ಪೂಜಿಸಿ, ಆರಾಧಿಸಿ ನೀವು ಮಾಡ್ತಾ ಇದ್ದೀರಾ ಅಂತ. ಅದು ಮನುಷ್ಯನಿಗೆ ತಾನಾಗೆ ಹೊಸ ಹುರುಪನ್ನು ನೀಡ್ತಾ ಹೋಗುತ್ತೆ. ಅಯ್ಯೋ ಅಮ್ಮ ಅಪ್ಪ ಅಂದ್ಕೊಂಡು ಯಾವತ್ತೂ ಯೋಗವನ್ನು ಮಾಡಬಾರ್ದು. ಆರಾಧನಾ ಭಾವದಿಂದ, ಭಕ್ತಿಪೂರ್ವಕವಾಗಿ, ನಂಬಿಕೆಯಿಂದ ಅಭ್ಯಾಸವನ್ನು ಮಾಡುವಂಥದ್ದು. ಕಣ್ಣನ್ನು ಬಿಡದೆ ಹಾಗೆ ಆರಾಮವಾಗಿ ಕಾಲನ್ನು ಚಾಚಿ, ದೇಹವನ್ನು ಹರಡಿ, ಸಾಧ್ಯ ಆದರೆ ಬ್ಲಾಂಕೆಟ್ ಕವರ್ ಮಾಡಿಕೊಂಡು, ಹಸ್ತಗಳನ್ನು ಆಕಾಶದ ಕಡೆ ತಿರುಗಿಸ್ಕೊಂಡು, ಎರಡೂ ಕಾಲುಗಳನ್ನು ಅಗಲ ಮಾಡಿ, ಕೈಯನ್ನು ದೇಹದ ಅಕ್ಕಪಕ್ಕ ಇಟ್ಕೊಂಡು, ಇಡೀ ಶರೀರ ಸಡ್ಲ ಮಾಡಿ. ನಿಮ್ಗೆ ಹೇಗಾಗಬೇಕು ಅಂದರೆ, ನಿಮ್ಮ ಶರೀರ ಆಕಾಶದಲ್ಲಿ ತೇಲಾಡ್ತಾ ಇದೆ, ತೇಲಾಡ್ತಾ ಇದೆ. ಯಾರೋ ಬಂದು ತೂಗ್ತಾ ಇದ್ದಾರೆ. ಭೂಮಿ ಒಳಗೆ ದೇಹ ಇಳಿದು ಹೋಗ್ತಾ ಇದೆ ಅನ್ನುವ ಒಂದು ಭಾವ ಬರಬೇಕು. ಆಗ ಮಾತ್ರ ನೀವು ಸರಿಯಾದ ಮಾರ್ಗದಲ್ಲಿ ಸಾಧನೆಯನ್ನು ಗೈದಿದ್ದೀರಿ ಅಂತ